ಪುಣ್ಯಭೂಮಿ ಸಂಬಂಧಪಟ್ಟಾಗಿ ನಿಮ್ಮೆಲ್ಲ ಬೆಳವಣಿಗೆಯನ್ನು ಗೊತ್ತಿದೆ, ಬೆಳವಣಿಗೆ ಗೊತ್ತಿದೆ. 2015 ಕೂಡ ಹೀಗೆ ಮುಟ್ಟುಗೋಲಿಗೆ ಅಂತ ಪ್ರಕ್ರಿಯೆ ಶುರು ಮಾಡಿದರು. ಆದರೆ ಅವರು ಸ್ಟೇ ಆರ್ಡರ್ ತಂದಿದ್ದರಿಂದ ಅದಾಗಿರಲಿಲ್ಲ. ಸೊ ಈಗ ನಾನು ರಿಕ್ವೆಸ್ಟ್ ಮಾಡೋದಂದರೆ ಇಮಿಡಿಯೇಟಾಗಿ ಒಂದು KVAT ನೀವು ಪ್ರೋಸೆಸ್ ಮಾಡಿದರೆ ಈ ಕಡೆಯಿಂದ ಒಂದು AG ಅವ್ರ ಕಡೆಯಿಂದ ಮೂವ್ ಮಾಡಿಸಿದ್ರೆ ಇದು 100% ಆಗುತ್ತೆ ಸರ್. ಇಲ್ಲಾಂದ್ರೆ ಇನ್ನೊಂದು 10 ವರ್ಷ ಹಿಡಿದಾಗಬೇಕು. ಯಾಕಂದರೆ ಅವ್ರು ಆಲ್ರೆಡಿ ಸ್ಟೇ ಆರ್ಡರ್ ತರೋಕ್ಕೆ ನಿನ್ನೆ ನಿಮ್ಮ ಕಮ್ಯುನಿಕೇಷನ್ ಏನಿದೆ ಅರಣ್ಯ ಅಧಿಕಾರಿ ರವಿಕುಮಾರ್ ಅವರ ಕಮ್ಯುನಿಕೇಷನ್ ಬೇಸ್ ಮೇಲೆ ಸ್ಟೇ ಆರ್ಡರ್ಗೆ ಓಡಾಡ್ತಿದ್ದಾರೆ. ಅದೇನಾದರೂ ಆಗಿದೆ ಅಂತಂದರೆ ಮತ್ತೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಒಂದು KVAT ಪ್ರೋಸೆಸ್ ಮಾಡಿಸಿದ್ರೆ ಇಮಿಡಿಯೇಟಾಗಿ ಇದೇ ಹಂತದಲ್ಲಿ ಇದನ್ನು ಮುಗಿಸ್ಕೋಬೋದು ಅಂತ. ಯಾಕಂದರೆ ತಪ್ಪುಗಳು ತುಂಬ ಆಗಿದೆ ಸರ್ ಆ ಜಮೀನು ವಿಷಯದಲ್ಲಿ. ಅದೊಂದು ಮತ್ತೆ ಇದನ್ನು ಅರಣ್ಯ ಭೂಮಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ನಿನ್ನೆ. ಒಂದು ವೇಳೆ ಅದು ಅರಣ್ಯ ಭೂಮಿ ಆಗಿಬಿಟ್ರೆ ಅಲ್ಲಿ ಪುಣ್ಯ ಭೂಮಿಗೆ ಏನೋ ಧಕ್ಕೆ ಆಗದ ರೀತಿಯಲ್ಲಿ ನಿಮ್ಮ ಕ್ರಮಗಳಿರಲಿ ಅನ್ನೋಂಥದ್ದು ಒಂದು ಮನವಿ ಮಾಡಲಿಕ್ಕೆ ಬಂದಿದೆ. ಓಕೆ, ರೈಟ್. ಶ್ರೀನಿವಾಸ್ ಅಲ್ಲ? ಹಾಂ, ಓಕೆ ಓಕೆ, ಥ್ಯಾಂಕ್ ಯು. ಸರ್, ಈಗ ಮನವಿ ಮಾಡಿದರೆ ಅರಣ್ಯ ಇಲಾಖೆಯ ಪ್ರದೇಶ ಆಗಿರೋದ್ರಿಂದ ಮುಟ್ಕೋಲು ಹಾಕೊಳ್ಳಾಗಿದೆ. ಸೊ ಈಗ ನೆಕ್ಸ್ಟ್ ಏನು ಸರ್? ವಾಟ್ ನೆಕ್ಸ್ಟ್? ನೋಡಿ, ಕೆಂಗೇರಿ ಹೋಬಳಿ ಮೈಲಸಂದ್ರ ಗ್ರಾಮದ ಸರ್ವೆ ನಂಬರ್ 26ರಲ್ಲಿ 62 ಎಕರೆ 20 ಗುಂಟೆ ಪ್ರದೇಶ ತುರಹಳ್ಳಿ ರಾಜ್ಯ ಅರಣ್ಯ ಅಂತೇಳಿ ಹೇಳಿ 1935ರಲ್ಲಿ ಅಧಿಸೂಚನೆ ಆಗ್ತದೆ. ಇದು ಅಧಿಸೂಚನೆ ಆಗಿದ ಮೇಲೆ 69-70ರಲ್ಲಿ ಅಂದರೆ ಅರಣ್ಯ ಸಂರಕ್ಷಣೆ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ 20 ಎಕರೆ ಪ್ರದೇಶವನ್ನು ಖ್ಯಾತ ಹಾಸ್ಯ ನಟ TN ಬಾಲಕೃಷ್ಣ ಅವರಿಗೆ ಅಭಿಮಾನ್ ಸ್ಟುಡಿಯೋ ನಿರ್ಮಾಣ ಮಾಡಲಿಕ್ಕೆ ಅಂತೇಳಿ ಹೇಳಿ ಇವತ್ತು ಅವರಿಗೆ ಎಕರೆಗೆ 300 ರೂಪಾಯಿ ಅಂತೆ, 1 ಎಕರೆಗೆ 300 ರೂಪಾಯಿ ಅಂತೆ, 6,000 ರೂಪಾಯಿಗಳಿಗೆ ಒಟ್ಟು 20 ಎಕರೆ ಪ್ರದೇಶವನ್ನು ಇವತ್ತು ಅವರಿಗೆ ಮಂಜೂರು ಮಾಡಲಾಗಿದೆ. ಏನಾಗಿದೆ, ಅದು ಮಂಜೂರು ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಷರತ್ತುಗಳನ್ನು ಹಾಕಲಾಗಿದೆ. ಅದರಲ್ಲಿ ದ ಲ್ಯಾಂಡ್ ಶುಡ್ ನಾಟ್ ಬಿ ಯೂಸ್ಡ್ ಫಾರ್ ಎನಿ ಪರ್ಪಸ್ ಅದರ್ ದ್ಯಾನ್ ದ ಸ್ಟುಡಿಯೋ ಅಂತಿದೆ. ಇನ್ನೊಂದು ಷರತ್ತು ಏನಿದೆಯಪ್ಪ ಅಂತ ಹೇಳಿದರೆ, ದ ಲ್ಯಾಂಡ್ ಶುಡ್ ನಾಟ್ ಬಿ ಸೋಲ್ಡ್, ಲೀಸ್ಡ್, ಮಾರ್ಟ್ಗೇಜ್ and disposed of in any manner without the previous permission of the state government, but that may be mortgaged to the land for financial corporations recognized by the state government for development of the studio. The land will be resumed to government for contravening any of these conditions. ಅಂದರೆ ಈ ಷರತ್ತುಗಳೇನಾದರೂ ಉಲ್ಲಂಘನೆ ಮಾಡಿದರೆ ಸರ್ಕಾರ ಈ ಭೂಮಿಯನ್ನು ವಾಪಸ್ಸು ಪಡೀತದೆ ಅಂತೇಳಿ ಭಾಳ ಸ್ಪಷ್ಟವಾಗಿ 1970 ಮಾರ್ಚಲ್ಲಿ ಅವರಿಗೆ ಈ ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಪೂರ್ವದಲ್ಲಿ ಷರತ್ತುಗಳನ್ನು ವಿಧಿಸಿದರು. ಇದಾದ ಮೇಲೆ ಅವರು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿ ಇವತ್ತು ಅವ್ರದ್ದೇನು ಅಂತ ಹೇಳಿದರೆ, ನಮ್ಮ ಹತ್ರ ಆರ್ಥಿಕ ಸಮಸ್ಯೆ ಇದೆ, ಸ್ಟುಡಿಯೋ ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, 10 ಎಕರೆ ಜಮೀನು ನಮಗೆ ಮಾರಾಟ ಮಾಡಲಿಕ್ಕೆ ನೀವು ಪರವಾನಗಿ ಕೊಡಿ, ಪರವಾನಗಿ ಕೊಟ್ಟರೆ ನಾವು ಆ ಮಾರಾಟ ಮಾಡಿ ಬಂದಂಥ ಹಣದಿಂದ ಸ್ಟುಡಿಯೋ ಡೆವಲಪ್ ಮಾಡ್ತೀವಿ ಅಂತೇಳಿ ಹೇಳಿ ಅರ್ಜಿ ಹಾಕ್ತಾರೆ. ಆ ಅರ್ಜಿಗೆ ಸರ್ಕಾರ ಮನ್ನಣೆ ಕೊಟ್ಟು ಅವರಿಗೆ ಮಾರಾಟ ಮಾಡಲಿಕ್ಕೆ ಪರವಾನಗಿ ಕೊಡ್ತದೆ, ಅವರು ಮಾರಾಟನೂ ಮಾಡ್ತಾರೆ. ಆದರೆ ಮಾರಾಟ ಮಾಡಿದ ಬಂದಂಥ ಹಣ ಏನಿದೆ, ಆ ಹಣದಿಂದ ಯಾವುದೇ ರೀತಿಯಲ್ಲಿ ಅವರು ಈ ಒಂದು ಸ್ಟುಡಿಯೋವನ್ನು ಅಭಿವೃದ್ಧಿ ಪಡಿಸೋದಿಲ್ಲ. ಮಾರಾಟ ಮಾಡಲಿಕ್ಕೆ ಪರವಾನಗಿ ಕೊಟ್ಟಂಥ ಸಂದರ್ಭದಲ್ಲಿಯೂ ಸರ್ಕಾರ ಅವರಿಗೆ ಷರತ್ತು ಹಾಕ್ತದೆ, ಈ ಹಣ ಸ್ಟುಡಿಯೋ ಅಭಿವೃದ್ಧಿಗೆ ಮಾತ್ರ ಉಪಯೋಗ ಮಾಡಿಕೊಳ್ಳಬೇಕು ಅನ್ನೋಂಥದ್ದು, ಅನ್ಯ ಉದ್ದೇಶಕ್ಕೆ ಈ ಹಣ ಆಗಲಿ ಮತ್ತೊಂದಾಗಲಿ ಅದನ್ನು ಬಳಸುವಂತಿಲ್ಲ ಅನ್ನುವಂಥ ಒಂದು ಷರತ್ತನ್ನು ಹಾಕ್ತದೆ. ಎಲ್ಲ ಷರತ್ತನ್ನು ಇವರು ಆವಾಗೂ ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ 2015ರಲ್ಲಿ ನಮ್ಮ ಉಪಾರಣ್ಯ ಸಂರಕ್ಷಣಾಧಿಕಾರಿಯವರು ಬೆಂಗಳೂರು ಜಿಲ್ಲಾಧಿಕಾರಿಯವರಿಗೆ ಪತ್ರಗಳ ಮೇಲೆ ಪತ್ರಗಳನ್ನು ಬರೆದು ಇವರು ಷರತ್ತನ್ನು ಉಲ್ಲಂಘನೆ ಮಾಡಿದ್ದಾರೆ, ಹೀಗಾಗಿ ಈ ಭೂಮಿ ಸರ್ಕಾರಕ್ಕೆ ವಾಪಸ್ ತೆಗೆದುಕೊಂಡು ಅರಣ್ಯ ಅಧಿಸೂಚನೆ ಇದೆ, ಅರಣ್ಯಕ್ಕೆ ಕೊಡಬೇಕು ಅಂತೇಳಿ ಹೇಳಿ ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ. ಇಲ್ಲಿವರೆಗೆ ಆ ಪ್ರಸ್ತಾವನೆ ಹಾಗೇ ಇದೆ. ಈಗ ಮತ್ತೆ ಆ ಬಾಕಿ 10 ಎಕರೆ ಸಹಿತ ಇವರು
14,75,00,000 ರೂಪಾಯಿಗೆ 14,37,00,000 14,37,00,000 ರೂಪಾಯಿ ಪರ್ ಎಕರ್ಗೆ ಇವರು ಬೇರೆಯವರಿಗೆ ಮಾರಾಟ ಮಾಡಲಿಕ್ಕೆ ಒಂದು ಅವರು ಪರವಾನಗಿ ತೆಗೆದುಕೊಳ್ಳಿಕ್ಕೆ ಅಥವಾ ಅವ್ರ ಹತ್ರ ಅಗ್ರಿಮೆಂಟ್ ಸೇಲ್ ಅಗ್ರಿಮೆಂಟ್ ಮಾರಾಟ ಮಾಡುವಂಥ ಒಂದು ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ಇದು ಕಾಯ್ದೆ ಉಲ್ಲಂಘನೆ, ನಿಯಮಗಳ ಉಲ್ಲಂಘನೆ ಆಗಿದೆ. ಆ ದೃಷ್ಟಿಯಿಂದ ಇದು ಒರಿಜಿನಲಿ ಅರಣ್ಯ ಜಮೀನಿದೆ. ಹೀಗಾಗಿ ನಾವು ಅರಣ್ಯ ಜಮೀನು ಕಂದಾಯ ಇಲಾಖೆಯವರು ಇದನ್ನು ವಾಪಸ್ಸು ಪಡೆದುಕೊಂಡು ಅರಣ್ಯಕ್ಕೆ ಹಸ್ತಾಂತರ ಮಾಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ಅರಣ್ಯಕ್ಕೆ ಹಸ್ತಾಂತರ ಮಾಡಿದರೆ ನಾವು ಅಲ್ಲಿ ಒಂದು ಟ್ರೀ ಪಾರ್ಕ್ ಮಾಡ್ತೇವೆ. ಬೆಂಗಳೂರಿಗೆ ಒಂದು ಮಚ್ ನೀಡೆಡ್ ಲಂಗ್ ಸ್ಪೇಸ್ ಏನಿದೆ ಬೇಕಾಗಿದೆ, ಆ ಲಂಗ್ ಸ್ಪೇಸ್ ನಿರ್ಮಾಣ ಮಾಡುವಂಥ ಕೆಲಸ ಇವತ್ತು ನಾವು ಮಾಡ್ತೇವೆ. ಅದಕ್ಕೆ ನಾವು ಪ್ರಸ್ತಾವನೆಯನ್ನು ಕಂದಾಯ ಇಲಾಖೆಗೆ ಕಳಿಸಿದ್ದೇವೆ. ಈಗ ಕಂದಾಯ ಇಲಾಖೆ ಈ ಜಮೀನು ವಾಪಸ್ ಪಡೆದು ಅರಣ್ಯ ಇಲಾಖೆಗೆ ಹಸ್ತಾಂತರಿಸಬೇಕಾಗಿದೆ. ಆ ಪ್ರಕ್ರಿಯೆ ನಡೀತಾ ಇದೆ.